ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೇಂದ್ರಂ ಕಾಮಬಾಣಚ್ಛಿದಂ ಸದಾ. ಪ್ರಣಮತ್ಕಾಮಧೇನಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಸುಧಾದ್ಯಮಲಸದ್ಬೋಧಂ ಸುಕೀರ್ತಿವಿಲಸದ್ದಿಶಂ ಸುಧೀಸಂಸ್ತುತ್ಯ ಸುಗುಣಂ ಸುಶೀಲೇಂದ್ರಗುರುಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪವಿತ್ರವಾದಂತಹ ಗುರುಗಳ ಚರಿತೆ ಎಷ್ಟು ಕೇಳಿದರೂ ಕಡಿಮೆನೆ. ದಾಸರೇ ಹೇಳುವ ಹಾಗೆ ಗುರುಗಳಿಂದ ಅಧಿಕ ಆಪ್ತರು ಯಾರು ಇನ್ನ ಅಂತ ಕೇಳುತ್ತಾರೆ. ಗುರುಗಳಿಗಿಂತಲೂ ಆಪ್ತರಾದವರು, ಮೋಕ್ಷದ ದಾರಿಯನ್ನು ತೋರಿಸುವವರು ಗುರುಗಳು ಮಾತ್ರವೇ ಆಗೋದಕ್ಕೆ ಸಾಧ್ಯ. ಪಿತಾ ಮಾತಾ ತಥಾ ಭ್ರಾತಾ ಸರ್ವೇ ಸಂಸಾರ ಹೇತವಃ ಗುರುರೇಕ ಸದಾ ಸೇವ್ಯ ಅಂತ ಹೇಳುತ್ತಾರೆ. ಸಂಸಾರೋದ್ಧರಣ ಕ್ಷಮಃ. ಗುರುಗಳನ್ನು ನಾವು ಎಲ್ಲಿಯವರೆಗೂ ನಾವು ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಅಂದರೆ, ತಂದೆ ತಾಯಿಗಳು, ಅಣ್ಣ ತಮ್ಮ ತಂಗಿ ಇವರೆಲ್ಲರೂ ಕೂಡ ಸಂಸಾರ ಹೇತವಃ ಅಂತ ಹೇಳುತ್ತದೆ ಗುರುಸ್ತೋತ್ರ. ಸಂಸಾರಕ್ಕೆ ಕಾರಣ ಅಂದರೆ ಈ ಜನ್ಮದಲ್ಲಿ ಮಾತ್ರವೇ ಅದು. ಆದರೆ ಗುರುಗಳು ಅಂತ ಏನಿದ್ದಾರೋ ಆ ಗುರುಗಳ ಸ್ಮರಣೆ, ಆ ಗುರುಗಳ ಚಿಂತನೆಯನ್ನು, ಅವರು ಹೇಳಿಕೊಟ್ಟಂತಹ ಪಾಠಗಳನ್ನು, ಅವರ ಬಗ್ಗೆ ಗುಣಗಳನ್ನು ಯಾರು ಚಿಂತನೆಯನ್ನು ಮಾಡ್ತಾರೋ ಸಂಸಾರೋದ್ಧರಣಕ್ಷಮಃ, ಸಂಸಾರವನ್ನೇ ದಾಟಿಸ್ತಾರೆ ನಮಗೆ. ಅಂತಹ ಗುರುಗಳ ಚಿಂತನೆ ಪ್ರತಿನಿತ್ಯವೂ ಕೂಡ ನಾವು ಮಾಡಬೇಕಾದದ್ದು. ಅಂತಹ ಗುರುಗಳಲ್ಲಿ ಶ್ರೇಷ್ಠರಾದಂತಹ ರಾಘವೇಂದ್ರ ಸ್ವಾಮಿಗಳವರ ಮಠದ ಪರಂಪರೆಯಲ್ಲಿ ಬಂದಂತಹ, ಅವರಿಂದ ವಿಶೇಷವಾಗಿ ಜ್ಞಾನ ಕಾರ್ಯಗಳನ್ನು, ಪಾಠ ಪ್ರವಚನಗಳನ್ನು, ಇದೇ ರೀತಿಯಾದಂತಹ ಅನೇಕ ವಿಧವಾದಂತಹ ಗುಣಗಳಿಂದ ಕೂಡಿದಂತಹ ಗುರುಗಳು, ಮಹಾನುಭಾವರು ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು. ಆ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಹೇಳಬೇಕು ಅಂದರೆ, ಒಂದೇ ಒಂದು ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಸಮೀರ ಸಮಯ ಅಂತ ಒಂದು ಸಂವರ್ಧಿನಿ ವಿದ್ವತ್ ಸಭಾ ಅಂತ ಒಂದು ಅವರು ನಡೆಸಿಕೊಂಡು ಹೋಗ್ತಾ ಇರ್ತಾರೆ. ಅವರಲ್ಲಿ ಬಂದಂತಹ ಒಂದು ದೊಡ್ಡ ಗುಣವೇ ಅದು. ಯಾಕೆ ಆ ದೊಡ್ಡ ಗುಣ ಅಂತಂದರೆ, ಅವರ ಗುರುಗಳು ಸುಕೃತೀಂದ್ರ ತೀರ್ಥರು ಅಂತ. ಆ ಸುಕೃತೀಂದ್ರ ತೀರ್ಥ ಶ್ರೀಪಾದಂಗಳವರು ಆ ಸಮೀರ ಸಮಯ ಸಂವರ್ಧಿನಿ ವಿದ್ವತ್ ಸಭೆ ಅನ್ನೋದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಆರಂಭ ಮಾಡಿದ ಕೆಲವು ವರ್ಷಗಳು ಅದು ನಡೆಯಿತು. ಆದರೆ ಅದನ್ನು ಬೆಳೆಸಿದವರು ಆರಾಧ್ಯ ಗುರುಗಳಾದಂತಹ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು. ಅಂತಹ ಮಹಾಜ್ಞಾನಿಗಳು ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು
ಇಂತಹ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ಪೂರ್ವದ ವೃತ್ತಾಂತವನ್ನು ಹೇಳಬೇಕು ಅಂತಾದರೆ ಇವರ ಪೂರ್ವಾಶ್ರಮದ ನಾಮ ಕೃಷ್ಣಾಚಾರ್ಯರು ಅಂತ. ಶಾಸ್ತಿಕ ಬೀಗಮುದ್ರೆ ಮನೆತನಕ್ಕೆ ಸೇರಿದಂತಹ ಸುಕೃತೇಂದ್ರ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಕಿರಿಯ ತಮ್ಮಂದಿರೂ ಆದಂತಹ ಸಹೋದರರೂ ಆದಂತಹ ಈ ಕೃಷ್ಣಾಚಾರ್ಯರು ವಿಶೇಷವಾಗಿ ಆರಂಭಿಕವಾದಂತಹ ಶಿಕ್ಷಣವನ್ನು ವಿಶೇಷವಾಗಿ ಸುಪ್ರಜ್ಞೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಮಾಡ್ತಾರೆ ಅವರು. ಅಂದರೆ ಸುಪ್ರಜ್ಞೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂದರೆ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ಪರಮಗುರುಗಳು ಅಂತ ಅರ್ಥ. ಅಂತಹ ಸುಪ್ರಜ್ಞೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ವಿಶೇಷವಾದಂತಹ ಅಧ್ಯಯನವನ್ನು ಮಾಡಿ ನಂತರ ಹುಲಿ ಹನುಮಂತಾಚಾರ್ಯರೊಂದಿಗೆ ಸುಕೃತೀಂದ್ರ ತೀರ್ಥ ಶ್ರೀಪಾದಂಗಳವರ ಜೊತೆಯಲ್ಲಿ ವಿಶೇಷವಾದಂತಹ ತತ್ವಜ್ಞಾನದ ದ್ವೈತ ತತ್ವಶಾಸ್ತ್ರದ ಬಗ್ಗೆ ಉನ್ನತ ಶಿಕ್ಷಣವನ್ನು ಪಡೆಯುತ್ತಾರೆ. ಬಹಳ ಭಕ್ತಿ ಗುರುಗಳಲ್ಲಿ, ದೇವರಲ್ಲಿ, ಪಾಠದ ಬಗ್ಗೆ ಅವರಿಗೆ ಇದ್ದಂತಹ ಆಸಕ್ತಿ ಎಷ್ಟು ಅದ್ಭುತವಾಗಿ ಅದರ ಬಗ್ಗೆ ವರ್ಣನೆಯನ್ನು ಮಾಡುತ್ತಾರೆ. ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಪಾಠದ ಮೇಲೆ ಅಷ್ಟು ಆಸಕ್ತಿ ಅಂತ. ಗುರುಗಳೇನಾದರೂ ಈ ಸಮಯಕ್ಕೆ ನೀನು ಬರಬೇಕು ಅಂತ ಹೇಳಿದರೆ ಅದಕ್ಕಿಂತಲೂ ಮುಂಚೆ ಹೋಗಿ ಆ ಗುರುಗಳ ಸೇವೆಯನ್ನು ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದಾಗಿ ಎಲ್ಲ ತರಹದ ಸ್ವಚ್ಛತೆಯನ್ನು ಮಾಡಿ ಪಾಠ ನಡೆಯುವ ಸ್ಥಳ ನೋಡಿ. ನಮಗೆ ಕೃಷ್ಣಾಚಾರ್ಯರು ಅಂದರೆ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ನಮಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಂತ? ನಾವು ಕೂಡುವಂತಹ ಸ್ಥಳವೂ ಕೂಡ ಯಾವ ರೀತಿಯಲ್ಲಿ ಇರಬೇಕು ಅಂತ. ಪಾಠ ನಡೆಯಬೇಕಾದರೆ, ಪ್ರವಚನವನ್ನು ಕೇಳಬೇಕಾದರೆ, ದೇವತಾ ಕಾರ್ಯಗಳನ್ನು ನಾವು ಮಾಡಬೇಕಾದರೆ ಯಾವ ರೀತಿಯಾದಂತಹ ಒಂದು ಶುದ್ಧತೆ ಇರಬೇಕು, ಶುಚಿತ್ವ ಇರಬೇಕು ಅನ್ನೋದನ್ನು ನಮಗೆ ಕೃಷ್ಣಾಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ಅಲ್ಲಿಗೆ ಹೋಗಬೇಕು, ಶುದ್ಧಿಯನ್ನು ಮಾಡಬೇಕು, ಸ್ಥಳವನ್ನು ಶುದ್ಧಿಯನ್ನು ಮಾಡಿ ನಂತರದಲ್ಲಿ ಆ ಪಾಠವನ್ನು ಕೇಳಬೇಕು, ಶ್ರವಣವನ್ನು ಮಾಡಬೇಕು. ಬರೀ ಶ್ರವಣವನ್ನು ಮಾಡಿ ಬಿಡೋದಲ್ಲ, ಅದನ್ನು ಮನನಾದಿಗಳನ್ನು ಮಾಡಬೇಕು. ಅದಕ್ಕೆ ಅಲ್ವ ದಾಸರು ಹೇಳಿರುವಂತಹದ್ದು ಅವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಅಂತ ಹೇಳ್ತಾರಲ್ಲ. ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಬೇಕು ಅಂತ. ಬರೀ ಶ್ರವಣವನ್ನು ಮಾಡಿ ಬಿಡುವುದಲ್ಲ, ಕೇಳಿದ್ದನ್ನು ಮನನವನ್ನು ಮಾಡಬೇಕು, ಮನನವನ್ನು ಮಾಡಿದ್ದನ್ನು ಅನುಸಂಧಾನಕ್ಕೆ ತರಬೇಕು. ಈ ತರಹದ ಅನುಸಂಧಾನ ನಮ್ಮ ಕೃಷ್ಣಾಚಾರ್ಯರಲ್ಲಿ ಬಹಳವಾಗಿ ಇತ್ತು ಅಂತ ಹೇಳ್ತಾರೆ. ಇಂತಹ ಅವರ ಶ್ರೇಷ್ಠವಾದಂತಹ ಭಕ್ತಿ, ಶಾಸ್ತ್ರದಲ್ಲಿ ಇರುವಂತಹ ಅವರಲ್ಲಿರುವಂತಹ ಶ್ರದ್ಧೆ, ಇವುಗಳನ್ನು ಕಂಡಂತಹ ಯಾವ ಸುಕೃತೀಂದ್ರ ತೀರ್ಥ ಶ್ರೀಪಾದಂಗಳವರು, ಅವರು ಮಹಾಜ್ಞಾನಿಗಳು, ಸುಕೃತೀಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ. ಇದಾದ ಮೇಲೆ ಅವರ ವಿಶೇಷತೆಯನ್ನು ಹೇಳಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ವಂಶದಲ್ಲಿಯೇ ಬಂದಂಥವರು ಸುಕೃತೀಂದ್ರ ತೀರ್ಥ ಶ್ರೀಪಾದಂಗಳವರು. ಅಂತಹ ಸುಕೃತೀಂದ್ರ ತೀರ್ಥ ಶ್ರೀಪಾದಂಗಳವರು ಆ ಕೃಷ್ಣಾಚಾರ್ಯರಲ್ಲಿ ಇದ್ದಂತಹ ಭಕ್ತಿ ಇವುಗಳನ್ನೆಲ್ಲವನ್ನು ಕಂಡು ಅವರಿಗೆ ಆಶ್ರಮವನ್ನು ನೀಡುತ್ತಾರೆ. ಏನಂತ ನಾಮಕರಣವನ್ನು ಮಾಡುತ್ತಾರೆ? ಸುಶೀಲರು ಅಂತ. ಏನಿದು ಶೀಲತ್ವ ಅಂದರೆ ಏನಿದು ಅಂತಂದರೆ ಅದು ಒಂದು ಮನುಷ್ಯನಲ್ಲಿ ಇರಬೇಕಾದಂತಹ ದೊಡ್ಡದಾದಂತಹ ಗುಣ. ಶೀಲ, ಔದಾರ್ಯ ಇವುಗಳೆಲ್ಲವೂ ಕೂಡ ಗುಣಗಳು. ಅದರಲ್ಲಿ ಶೀಲತ್ವ ಅನ್ನೋದು ಮಹಾ ದೊಡ್ಡ ಗುಣ ಅಂತ ಹೇಳುತ್ತಾರೆ. ಆ ಗುಣ ಅವರಲ್ಲಿ ಇತ್ತು ಅನ್ನೋದಕ್ಕಾಗಿ ಗುರುಗಳೇ ಅವರಿಗೆ ನಾಮಕರಣವನ್ನು ಮಾಡ್ತಾರೆ. ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂತ ನಾಮಕರಣವನ್ನು ಮಾಡ್ತಾರೆ. ಇಂತಹ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಹೋದಲ್ಲೆಲ್ಲ ಅನೇಕ ಸಭೆಗಳಲ್ಲಿ ಹೋಗಬೇಕು. ಆ ಸಭೆಗಳಲ್ಲಿ ವಿದ್ವಾಂಸರು ಬಂದಿರ್ತಾರೆ.
ಆ ವಿದ್ವಾಂಸರಿಗೆ ವಿಶೇಷವಾದಂತಹ ಸನ್ಮಾನ, ಸತ್ಕಾರ, ಅತಿಥಿ ಸತ್ಕಾರ ಇವುಗಳನ್ನು ಮೊದಲೇ ನಿರ್ಧಾರವನ್ನು ಮಾಡಿ ಅದರಂತೆ ಆಚರಣೆಯನ್ನು ಮಾಡಬೇಕಂತೆ. ಅಷ್ಟು ಆ ಶಾಸ್ತ್ರಗಳಲ್ಲಿ, ವಿದ್ವಾಂಸರಲ್ಲಿ, ಅವರಲ್ಲಿ ಅಷ್ಟು ಶ್ರದ್ಧೆ ಇತ್ತು, ಅಷ್ಟು ಆದರಗಳನ್ನು ಅವರು ಮಾಡ್ತಾ ಇದ್ದರು. ಅಂತಹ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಅನೇಕ ವಿದ್ವಾಂಸರಿಂದ ಗುರುತಿಸಲ್ಪಡುತ್ತಾರೆ ಅಂತ. ಅವರ ಸಮಕಾಲೀನರಾದಂಥವರು ಉತ್ತರಾದಿ ಮಠದ ಪರಂಪರೆಯ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಅವರ ಒಂದು ಹಿರಿಮೆಯೂ ಕೂಡ ಅದೇ ಅಂತ ಹೇಳುತ್ತಾರೆ. ಅವರ ಕಾಲದಲ್ಲಿ, ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಒಮ್ಮೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಹಾಗೂ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ಸಂಸ್ಥಾನದ ಪೂಜೆ ಏಕಕಾಲದಲ್ಲಿ ಆಯಿತು ಅಂತ ಹೇಳುತ್ತಾರೆ. ಅಂದರೆ ಎಷ್ಟು ಒಂದು ಉತ್ತಮವಾದಂತಹ ಬಾಂಧವ್ಯ ಆ ಕಾಲದಲ್ಲಿ ಇತ್ತು ಅಂತನ್ನೋದನ್ನು ಇಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಇಂತಹ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಅನೇಕ ವಿದ್ವಾಂಸರಿಂದ ಗುರುತಿಸಲ್ಪಟ್ಟವರಾಗಿದ್ದರು. ಅವರ ಆಧ್ಯಾತ್ಮಿಕವಾದಂತಹ ಒಂದು ನಿಷ್ಠೆ, ಅವರು ಮಾಡುವಂತಹ ಭಕ್ತಿ, ತಪಸ್ಸು ಇವುಗಳನ್ನು ಕಂಡಂತಹ ಎಲ್ಲರೂ ಕೂಡ ಅವರನ್ನು ಉತ್ತಮವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದರು. ಅದಕ್ಕೆ ಅವರ ಚರಮಶ್ಲೋಕದಲ್ಲಿಯೇ ಬರ್ತದೆ ನೋಡಿ, ಏನಂತಂದರೆ ಸುಧೆಯನ್ನು, ಅಮಲವಾದಂತಹ ಸುಧೆಯನ್ನು ಎಲ್ಲರಿಗೂ ಉಣಿಸ್ತಾ ಇದ್ದರು ಅಂತೆ. ಸುಧೆಯನ್ನು ಹೇಳಬೇಕು ಅಂತಾದರೆ ಮೊದಲಿಗೆ ಶ್ರದ್ಧೆಯಿಂದ ಕೇಳಿರಬೇಕು ಅಂತ ಇದೆ. ಅಂತಹ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಗುರುಗಳಿಂದ ಶ್ರವಣವನ್ನು ಮಾಡಿ, ಮನನಾದಿಗಳನ್ನು ಮಾಡಿ, ಮುಂದೆ ತಾವು ಸನ್ಯಾಸವನ್ನು ತೆಗೆದುಕೊಂಡ ನಂತರದಲ್ಲಿಯೂ ಗುರುಗಳಿಂದ ಅನೇಕ ವಿದ್ಯೆಗಳನ್ನು ಕಲಿತು ಮುಂದೆ ಪಾಠ ಪ್ರವಚನಗಳನ್ನು ಮಾಡ್ತಾರೆ. ಅಂದರೆ ಶ್ರದ್ಧೆಯಿಂದ ಪಾಠ ಪ್ರವಚನಗಳನ್ನು ಮಾಡ್ತಾರೆ ಅಂತಂದರೆ ಏನವರಲ್ಲಿ ಇದ್ದಂತಹ ಗುರುಗಳ ಬಳಿ ಭಕ್ತಿ, ಶಾಸ್ತ್ರಗಳಲ್ಲಿರುವಂತಹ ಶ್ರದ್ಧೆ ಎಷ್ಟು ಅವರದ್ದು, ಇದು ಸುಶೀಲೇಂದ್ರ ತೀರ್ಥರಲ್ಲಿ ಇದ್ದಂತಹದ್ದು. ಇಂತಹ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಮುಂದೆ ಆಶ್ರಮದ ನಂತರದಲ್ಲಿ ಆಧ್ಯಾತ್ಮಿಕವಾದಂತಹ ತೇಜಸ್ಸು ಇನ್ನೂ ಉನ್ನತವಾದಂತಹ ಸ್ಥಾನಕ್ಕೆ ಹೋಯಿತಂತೆ. ಅತ್ಯುನ್ನತವಾದಂತಹ ಶಿಖರವನ್ನು ಅವರು ತಲುಪಿಸಿದ್ದಾರೆ ಅಂತ ಈ ರೀತಿಯಾಗಿ ಹೇಳುತ್ತಾರೆ. ಮತ್ತು ಅವರಿಗೆ ವಿದ್ವಾಂಸರ ಮೇಲೆ ಇದ್ದಂತಹ ಒಂದು ಅಪಾರವಾದಂತಹ ಒಂದು ನಂಬಿಕೆ ಅಂತೆ, ಅಪಾರವಾದಂತಹ ಗೌರವವನ್ನು ಅವರು ಕೊಡ್ತಾ ಇದ್ರಂತೆ. ಇದು ಗುರುಗಳಲ್ಲಿ ಇರಬೇಕಾದಂತಹ ಗುಣ ಅಂತ ಹೇಳುತ್ತಾರೆ. ಅದನ್ನು ನಾವು ಕಂಡದ್ದು ಯಾರಲ್ಲಿ? ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ. ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣಬೇಕು ಅಂತ, ಯಾರನ್ನು ದ್ವೇಷವನ್ನು ಮಾಡದೆ ಎಲ್ಲ ಮಠಗಳ ಜೊತೆಗೆ ವಿಶೇಷವಾದಂತಹ ಸಂಬಂಧವನ್ನು ಬೆಳೆಸಿದಂತಹ ಮಹಾನುಭಾವರು ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು. ಇಂತಹ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಸನ್ಯಾಸವಾದ 2ನೇ ವರ್ಷದಲ್ಲಿ ನಂಜನಗೂಡು ಅಂತ, ಆ ನಂಜನಗೂಡಿನಲ್ಲಿ ಅಪಾರವಾದಂತಹ ಸಂಖ್ಯೆಯ ವಿದ್ವಾಂಸರ ಒಂದು ಸಮ್ಮೇಳನವನ್ನು ಮಾಡುತ್ತಾರೆ ಅವರು. ನಂಜನಗೂಡು ರಾಘವೇಂದ್ರ ಸ್ವಾಮಿಗಳವರ ಮಠ ಇದೆಯೇ ನಂಜನಗೂಡಿನಲ್ಲಿ, ಆ ಸನ್ನಿಧಾನದಲ್ಲಿ ವಿಶೇಷವಾಗಿ ಅವರು ಸಮ್ಮೇಳನವನ್ನು ಮಾಡುತ್ತಾರೆ. ಉತ್ತಮವಾದಂತಹ ದೃಷ್ಟಿಕೋನಗಳು, ತೀರ್ಮಾನಗಳು ಇವೆಲ್ಲವೂ ಕೂಡ ಚರ್ಚಾ ವಿಷಯಗಳು ಆಗಿದ್ವು ಅಂತೆ. ಅಂದರೆ ಒಂದು ಚರ್ಚಾ ವಿಷಯವನ್ನು ಮಾಡಬೇಕು ಅಂತಾದರೂ ಕೂಡ ಯೋಗ್ಯವಾದದ್ದು ಇರಬೇಕು ಅನ್ನೋದನ್ನು ತೋರಿಸಿಕೊಟ್ರವರು. ವ್ಯರ್ಥವಾದಂತಹ ಚರ್ಚೆಗಳು, ವ್ಯರ್ಥವಾದಂತಹ ಮಾತುಗಳನ್ನು ಆಡದೆ ಬರೀ ಶಾಸ್ತ್ರದಲ್ಲಿ ಹೇಳಿದ ವಿಚಾರಗಳು ಏನು, ಶಾಸ್ತ್ರದಲ್ಲಿ ಹೇಳಿದಂತಹ ನುಡಿಗಳು ಏನು, ಅವುಗಳನ್ನು ಶ್ರವಣವನ್ನು ಮಾಡಿ ಅವುಗಳ ಪಾಠ ಪ್ರವಚನಗಳನ್ನು ಪ್ರತಿನಿತ್ಯವೂ ಕೂಡ ಮಾಡಬೇಕು ಅನ್ನುವಂತಹ ಒಂದು ಹಂಬಲ ಆ ಗುರುಗಳಲ್ಲಿ ಇತ್ತು ಅಂತನ್ನೋದನ್ನು ನಾವು ಕೇಳುತ್ತೇವೆ. ಇದಾದ ಮೇಲೆ ಅಧಮಾರು ಮಠದ
ಆಗಿನ ಕಾಲದ ವಿಬುಧಪ್ರಿಯ ತೀರ್ಥರು ಕೂಡ ಆ ಕೃಷ್ಣ ಮಠದ ಉಸ್ತುವಾರಿಗಳಾಗಿದ್ದರು. ಅವರೂ ಕೂಡ ವಿಶೇಷವಾಗಿ ಆ ಉಡುಪಿಗೆ ಆಮಂತ್ರಣವನ್ನು ಕೊಡ್ತಾರೆ. ವಿಬುಧಪ್ರಿಯ ತೀರ್ಥ ಶ್ರೀಪಾದಂಗಳವರು ಅಧಮಾರು ಮಠದ ಪೀಠಾಧಿಪತಿಗಳು ಕೊಟ್ಟಾಗ ಅವರ ಆಮಂತ್ರಣಕ್ಕೆ ಓಗೊಟ್ಟು ಬಂದರೆ ಅವರಿಗಾಗಿ ಒಂದು ಮೆರವಣಿಗೆಯನ್ನು ಮಾಡುತ್ತಾರೆ. ಮೆರವಣಿಗೆಯನ್ನು ಮಾಡಿದರೆ ಇಡೀ ಊರಿನಲ್ಲಿ ಇದ್ದಂತಹ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಅಂದರೆ ನೋಡಿ ಎಷ್ಟು ಅವರಲ್ಲಿ ಇದ್ದಂತಹ ಅವರ ತೇಜಸ್ಸು ಎಷ್ಟು ಅನ್ನೋದನ್ನು. ಆದರೆ ದೇವರ ಸನ್ನಿಧಾನ ನಾವು ಈಗ ಉಡುಪಿಗೆ ಹೋದಾಗ ನೋಡ್ತೇವೆ. ನಾವು ಆ ಉಡುಪಿಯಲ್ಲಿ ರಥಬೀದಿಯನ್ನು ನೋಡ್ತೇವೆ. ಯಾವಾಗ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಆಮಂತ್ರಣಪೂರ್ವಕವಾಗಿ ಕರೆದಾಗ ಬರ್ತಾರೋ, ಬರಬೇಕಾದರೆ ಎಲ್ಲಿಯವರೆಗೂ ಮೆರವಣಿಗೆಯಲ್ಲಿ ಕುಳಿತಿರ್ತಾರೋ, ಯಾವಾಗ ರಥಬೀದಿ ಬರ್ತದೆಯೋ ಆ ರಥಬೀದಿ ಬಂದ ತಕ್ಷಣದಲ್ಲಿ ಕೆಳಗೆ ಇಳಿತಾರಂತೆ. ಮೊದಲಿಗೆ ಇಳಿದು ಅಲ್ಲಿ ದೇವರಿಗೆ ನಮಸ್ಕಾರವನ್ನು ಮಾಡ್ತಾರೆ ಅಂತೆ. ಇದು ಒಂದು ಸಂಸ್ಕಾರ, ನಿಜವಾದ ಸಂಸ್ಕಾರ ನಮಗೆ ಆ ಗುರುಗಳು ನಮಗೆ ಹೇಳಿಕೊಟ್ಟಿದ್ದಾರೆ. ಅಂದರೆ ನಾವು ಒಂದು ಸನ್ನಿಧಾನಕ್ಕೆ ಹೋದಾಗ ಮೆರವಣಿಗೆನೋ ಏನಾದರೂ ಆಗ್ತಾ ಇರುತ್ತೆ ಗುರುಗಳಿಗೆ, ಆದರೆ ಅದನ್ನು ಒಂದು ದೇವರ ಸನ್ನಿಧಾನ ಅಂತ ಬಂದರೆ ನಾವು ದೇವರನ್ನು ಮೆರವಣಿಗೆಯಲ್ಲಿ ಹೊತ್ತು ಒಯ್ಯಬೇಕು, ನಾವು ಮೆರವಣಿಗೆಯಲ್ಲಿ ಒಯ್ಯಬಾರದು ಅನ್ನೋದಕ್ಕಾಗಿ ಆ ಒಂದು ವಿಶೇಷವಾದಂತಹ ಕರ್ತವ್ಯವನ್ನು ಅವರು ಮಾಡಿ ತೋರಿಸ್ತಾರೆ. ಇಳಿದ ತಕ್ಷಣದಲ್ಲಿಯ ಕೃಷ್ಣನ ದರ್ಶನವನ್ನು ವಿಬುಧಪ್ರಿಯ ತೀರ್ಥ ಶ್ರೀಪಾದಂಗಳವರು ಮಾಡಿಸ್ತಾರೆ ಅವರಿಗೆ. ಮತ್ತು ವಿಶೇಷವಾಗಿ ಕೃಷ್ಣನ ದರ್ಶನದ ನಂತರದಲ್ಲಿ ಮಠಗಳಿಗೆ, ಅಷ್ಟಮಠಗಳಿಗೆ ದರ್ಶನವನ್ನು ಪಡೆದು ಬರ್ತಾರೆ. ಮುಂದೆ ತಮ್ಮ ಮಠದಲ್ಲಿ ಹೋಗಿ ವಿಶೇಷವಾಗಿ ರಾಯರ ಒಂದು ಪ್ರತಿಷ್ಠಾಪನೆಯೂ ಕೂಡ ಇವರ ಕೈಯಿಂದಲೂ ಆಗಿತ್ತು ಅಂತನ್ನುವಂತಹ ವಿಚಾರವನ್ನು ನಾವು ಕೇಳಲ್ಪಟ್ಟಿದ್ದೇವೆ. ಹೀಗಾಗಿ ಆ ಉಡುಪಿಯಲ್ಲಿ ವಿಶೇಷವಾದಂತಹ ಸನ್ಮಾನವನ್ನು ಪಡೆದಂತಹ ಮಹಾನುಭಾವರು ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು. ಇದಾದ ಮೇಲೆ ಇವರ ಕಾಲದಲ್ಲಿಯೇ ವಿಶೇಷವಾಗಿ ಆ ಸಂಸ್ಥಾನ ಅವರ ಮಠದ ರಾಘವೇಂದ್ರ ಸ್ವಾಮಿಗಳವರ ಮಠದ ಪರಂಪರೆಯಲ್ಲಿ ಬಂದಂತಹ ಸಂಸ್ಥಾನ ಪ್ರತಿಮೆಗಳಿಗಾಗಿ ಒಂದು ಮಂಟಪವನ್ನು, ಬಂಗಾರದ ಮಂಟಪವನ್ನೂ ಕೂಡ ಇವರು ನಿರ್ಮಾಣವನ್ನು ಮಾಡಿಸಿದರು ಅನ್ನುವಂತಹ ವಾಡಿಕೆಯೂ ಕೂಡ ಇದೆ, ಪ್ರತೀತಿಯೂ ಕೂಡ ಇದೆ ಅಂತ ಹೇಳುತ್ತಾರೆ. ಹೀಗೆ ಅನೇಕ ಎಲ್ಲ ಸ್ವಾಮಿಗಳ ಜೊತೆಯಲ್ಲಿ ಅನೇಕ ಮಠದ ಘಟ್ಟದ ಕೆಳಗೆ ಇರುವ ಮಠದ, ಘಟ್ಟದ ಮೇಲೆ ಇರುವ ಮಠಗಳ ಅನೇಕ ಮಠಗಳ ಜೊತೆಗೆ ವಿಶೇಷವಾದಂತಹ ಸಂಬಂಧವನ್ನು ಇಟ್ಕೊಂಡಿದ್ದರು ಇವರು ಅನ್ನುವಂತಹ ಮಾತನ್ನು ನಾವು ಕೇಳಲ್ಪಟ್ಟಿದ್ದೇವೆ. ಇಂತಹ ಇವರ ಪಾಂಡಿತ್ಯ, ಇವರಲ್ಲಿದ್ದಂತಹ ತಪಸ್ಸು, ಇವುಗಳನ್ನೆಲ್ಲವನ್ನು ಕಂಡಂತಹ ಎಲ್ಲ ವಿದ್ವಾಂಸರು ಸಮೀರ ಸಮಯ ವಿದ್ವತ್ ಸಭೆ ಅಂತ ಹೇಳಿ ಆ ಸಭೆಯಲ್ಲಿ ಇವರನ್ನು ಮುಂದೆ ಮಾಡಿ ಇವರಿಂದಲೇ ಆ ವಿಶೇಷವಾದಂತಹ ಎಲ್ಲ ತರಹದ ವಿಶೇಷವಾದಂತಹ ವಿದ್ವತ್ ಸಭೆಗಳನ್ನು ಅವರು ನಡೆಸ್ತಾ ಇದ್ದರು ಅಂತ ಈ ರೀತಿಯಾಗಿ ಕೇಳುತ್ತೇವೆ. ಇಂತಹ ಮಹಾಜ್ಞಾನಿಗಳು ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು. ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ವಿದ್ಯಾರತ್ನಾಕರ ತೀರ್ಥರಾದಂತಹ ವ್ಯಾಸರಾಜ ಮಠದ ವಿದ್ಯಾರತ್ನಾಕರ ತೀರ್ಥರ, ಹೀಗೆ ಎಲ್ಲ ಸ್ವಾಮಿಗಳ ಜೊತೆಯಲ್ಲಿ ಉತ್ತಮವಾದ ಸಂಬಂಧವನ್ನು ಬೆಳೆಸಿ ಎಲ್ಲ ಮಠಗಳಿಗೂ ಕೂಡ ಹೋಗಿ ಅಲ್ಲಿ ಉತ್ತಮವಾದಂತಹ ಶಾಸ್ತ್ರದ ಪಾಠಗಳನ್ನು ಹೇಳುವುದು, ಎಲ್ಲರ ಜೊತೆ ಸಂಬಂಧವನ್ನು ಬೆಳೆಸುವುದು, ಇವೇ ಮೊದಲಾದಂತಹ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದರು ಅಂತನ್ನೋದನ್ನು ಬಹಳ ಪ್ರಶಂಸನೀಯವಾದಂತಹ ವಿಚಾರ ಇದು. ಇಂತಹ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ವಿಶೇಷವಾಗಿ 14 ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ 14 ವರ್ಷಗಳ ಕಾಲ ಅಲ್ಲೆಲ್ಲಿ ಇದ್ದಂತಹ ಎಲ್ಲ ವಾದಿಗಳನ್ನು ನಿಗ್ರಹವನ್ನು ಮಾಡಿ ಜಯಪತ್ರವನ್ನು ತಂದು ವಿಶೇಷವಾಗಿ ಆ ಗುರುಗಳಾದಂತಹ ಆದಿಗುರುಗಳಾದಂತಹ ಅವರ ಗುರುಗಳಾದಂತಹ ಸುಕೃತೀಂದ್ರ ತೀರ್ಥ ಶ್ರೀಪಾದಂಗಳವರು, ತದಂತರ್ಯಾಮಿಗಳಾದಂತಹ ಸಮಸ್ತ ಗುರುಗಳ ಶ್ರೀಮದ್ ಆಚಾರ್ಯರ ಪಾದದಡಿಗೆ ಅದನ್ನು ತಂದು ಒಪ್ಪಿಸಬೇಕು ಅಂತೆ.
ಇದನ್ನು ನಾನು ಮಾಡಿದ್ದು ಅಲ್ಲ ಅನ್ನುವ ಅನುಸಂಧಾನ ಅವರಲ್ಲಿ ಇತ್ತು. ಇದು ನಾನು ಮಾಡಿದ್ದಲ್ಲ, ನನ್ನಲ್ಲಿ ಎಲ್ಲ ಗುರುಗಳು ನಿಂತು ಮಾಡಿಸಿದ್ದು ಅನ್ನುವ ಅನುಸಂಧಾನ ಅವರಲ್ಲಿ ಇತ್ತು. ಇಂತಹ ಆ ವಾದಿಗಳ ನಿಗ್ರಹ, ಪರಾಜಯ, ಜಯಪತ್ರಿಕೆಯನ್ನು ತರೋದು, ಹೀಗೆ 14 ವರ್ಷಗಳಲ್ಲಿ ಅವರು ಮಾಡಿದಂತಹ ಚರಿತ್ರೆಯನ್ನು, ಅವರು ಮಾಡಿದಂತಹ ಪಾಠ ಪ್ರವಚನಗಳನ್ನು ನಾವು ಕೇಳಿದಾಗ ನಮ್ಮ ಮೈ ರೋಮಾಂಚನವಾಗತ್ತೆ. ಅಂತಹ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು 14 ವರ್ಷಗಳ ನಂತರ ಅವರಿಗೆ ಹುಬ್ಬಳ್ಳಿಯ ಉತ್ತರ ಕರ್ನಾಟಕದ ಭಾಗದಲ್ಲಿ ಇರ್ತಾರೆ ಅವರು. ಆ ಪ್ರಾಂತದಲ್ಲಿ ಅವರ ಆರೋಗ್ಯ ಸಮಸ್ಯೆ ಆದಾಗ ಆಯಿತು, ಇನ್ನು ನಾವು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನವಾದಂತಹ ಹೊಸರಿತ್ತಿಯಲ್ಲಿ ನಾವು ವಾಸವಾಗಿ ಇರ್ತೇವೆ, ನಾವು ಅಲ್ಲಿಯೇ ವಾಸವಾಗಿ ಇರ್ತೇವೆ ಅಂದು ಅಲ್ಲಿಯಿಂದ ಅವರು ಉತ್ತರ ಕರ್ನಾಟಕದಿಂದ ಕೊನೆಯಲ್ಲಿ ಹೊಸರಿತ್ತಿಗೆ ಬರ್ತಾರೆ. ಆ ಹೊಸರಿತ್ತಿಯಲ್ಲಿಯೂ ಕೂಡ ವಿಶೇಷವಾದಂತಹ ಪಾಠ ಪ್ರವಚನಗಳನ್ನು ಮಾಡ್ತಾ ಆಷಾಢ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಹೊಸರಿತ್ತಿಯಲ್ಲಿಯೇ ವೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಅವರ ಚರ್ಮಶ್ಲೋಕವೇ ಹೇಳಿದ ಹಾಗೆ ಸುಧಾದ್ಯಮಲ ಸದ್ಬೋಧಂ, ಸುಧಾ ಗ್ರಂಥವನ್ನು ವಿಶೇಷವಾಗಿ ಅಳವಡಿಸಿಕೊಂಡಿದ್ದರು. ಅದನ್ನು ಪಾಠಗಳನ್ನು ಹೇಳುವಂತಹ ಒಳ್ಳೆಯ ಗುರುಗಳು, ಮಹಾಜ್ಞಾನಿಗಳು ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು. ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿಯೇ ವೃಂದಾವನ ಪ್ರವೇಶವನ್ನು ಮಾಡಿ ಇಂದಿಗೂ ಕೂಡ ಅಲ್ಲಿ ಹೋಗಿ ಸೇವೆಯನ್ನು ಮಾಡಿದಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾ ಭಗವಂತನ ಕೃಪೆಗೆ ಪಾತ್ರರಾದಂತಹ ಜ್ಞಾನಿಗಳು ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು. ಇಂತಹ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಆದರೂ ಕೂಡ ಶ್ರೀಮದ್ ಆಚಾರ್ಯರು ಹೇಳಿದ ಹಾಗೆ ಸ್ವಕೀಯ ಕರ್ತವ್ಯತೆಯಾನುವರ್ಣ್ಯತೆ ಅಂತ ಹೇಳಿದ ಹಾಗೆ ನಮಗೆ ತಿಳಿದಷ್ಟು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆ ಗುರುಗಳ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಅಷ್ಟು ಗುರುಗಳ ಚಿಂತನೆಯನ್ನು ಮಾಡ್ತಾ ಆ ವಾಕ್ಕುಸುಮಗಳನ್ನು ಆ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ಅಂತರ್ಯಾಮಿಯಾದಂತಹ ಸಮಸ್ತ ಗುರುಗಳ ಅಂತರ್ಯಾಮಿಯಾದಂತಹ ಭಗವಂತನಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇಂತಹ ಎಲ್ಲ ಮಠಗಳ ಆರಾಧನಾ ಸಂದರ್ಭದಲ್ಲಿ ಆ ಗುರುಗಳ ಸ್ಮರಣೆ ಬರಬೇಕು, ಆ ಗುರುಗಳ ಅನುಗ್ರಹವಾಗಬೇಕು ಅನ್ನೋದಕ್ಕೋಸ್ಕರವಾಗಿ ನಮ್ಮ ಜ್ಞಾನವಾಹಿನಿಯ ತಂಡದವರು ವಿಶೇಷವಾಗಿ ಪರಿಶ್ರಮವನ್ನು ಪಟ್ಟು ಗುರುಗಳ ಸೇವೆ ಅಂತ ತಿಳಿದು ವಿಶೇಷವಾಗಿ ಆ ಯೂಟ್ಯೂಬ್ ಮುಖಾಂತರವಾಗಿ ಇದನ್ನು ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಅಂತಹ ಎಲ್ಲ ಪರಿವಾರದವರಿಗೂ ಕೂಡ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ಅಂತರ್ಯಾಮಿ ಸಮಸ್ತ ಗುರುಗಳು ಅವರಿಗೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಈ ಕುಸುಮಗಳನ್ನು ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು.